ಸರ್ ಇದು? ಇದ್ರಾಗ ಚೀಟಿನೇ ಇಲ್ಲ. ಇಲ್ಲಮ್ಮ, ಅವ್ರು ಚೀಟಿ ತಗೊಂಡೋಗಿದ್ದಾರೆ. ಅದೆಂಗ್ ಸಾಧ್ಯ ಸರ್? ಈ ಪುಸ್ತಕದಾಗೆ ದಾಖಲೆ ಇರ್ಬೇಕು ಅಂತಾನೆ ಅಲ್ವಾ ಬರ್ಸಿರೋದು? ಅವ್ರು ಯಾರೋ ದೊಡ್ಡ ಜನ ಮ್ಯಾನೇಜ್ಮೆಂಟ್ ಅಂತ ಮಾತಾಡ್ತಿದ್ರು, ಅದು ಕೊಟ್ಟೆ. ಯಾರವರು? ಈಗ ಅದನ್ನ ಹೆಂಗ್ ತಿಳ್ಕೊಳ್ಳಿ ಸರ್? CCTVನಾಗೆ ಅವ್ರು ಬಂದೋಗಿರೋ ರೆಕಾರ್ಡ್ ಇರ್ತೈತಲ್ವಾ, ನಾನು ಅದನ್ನ ನೋಡ್ಬೋದಾ? ಆಗಲ್ಲಮ್ಮ, ಆ ಥರ CCTV ಫುಟೇಜ್ ನಾವು ತೋರ್ಸೋಕ್ಕಾಗಲ್ಲಮ್ಮ. ಸರಿ ಸರ್, ಅವ್ರು ನೋಡಕ್ ಹೆಂಗಿದ್ರು ಅಂತನಾರು ಹೇಳಿ ಸರ್. ಯಾವುದೋ ದೊಡ್ಡ ಮನೆತನದ ಹೆಂಗಸ್ರ ಇದ್ದಾರೆ ಸರ್. ಅವ್ರಿಗೆ ವಯಸ್ಸಾಗಿತ್ತಾ? ಹಾ, ಸ್ವಲ್ಪ ವಯಸ್ಸಾಗಿದೆ. ಇದೇನಿದು? ನಮ್ಮ ಹೆಸ್ರಾಗೆ ಪೂಜೆ ಮಾಡ್ಸವ್ರೆ, ಆದ್ರೆ ರಸೀದಿ ಚೀಟಿನೂ ಬಿಡ್ದಂಗೆ ತಕೊಂಡೋಗವ್ರಲ್ಲ. ಇವ್ರು ನೋಡಿದ್ರೆ ಯಾರೋ ದೊಡ್ಡ ಮನುಷ್ಯರಿದ್ದಂಗಿದ್ರು ಅಂತ ಹೇಳ್ತಾವ್ರೆ. ಅಜ್ಜಿ ಇರ್ಬೋದಾ? ಇದ್ಯಾಕೋ ಅಜ್ಜಿ ಅಂತಾನೆ ಅನ್ನಿಸ್ತೈತೆ. ಆದ್ರೆ ಇದನ್ನ ಹೆಂಗ್ ಪಕ್ಕ ಮಾಡ್ಕೊಳ್ಳೋದು? ಅಮ್ಮ, ಈ ವಿಷಯ ಅಪ್ಪಂಗೆ ಗೊತ್ತಿಲ್ಲ ರಿಷಿ. ಅವ್ರು ಇಲ್ಲಿಗೆ ಬಂದರೆ ಅವ್ರಿಗೆಲ್ಲ ವಿಷಯ ಗೊತ್ತಾಗತ್ತೆ. ಆಗ ಅವ್ರು ತುಂಬ ನೊಂದ್ಕೋತಾರೆ ಕಣು. ಅಮ್ಮ, ಎಷ್ಟು ದಿನ ಅಂತ ಈ ವಿಷಯಗಳನ್ನೆಲ್ಲ ಮುಚ್ಚಿಡೋದಮ್ಮ? ಅವ್ರ ವಿಷಯ ಎಲ್ಲ ಹೇಳ್ಬಿಡ್ಬೇಕಿತ್ತಮ್ಮ. ನಿಜ ರಿಷಿ, ನಾವಂತೂ ಇಲ್ಲಿ ಕಷ್ಟಪಡ್ತಿದ್ದೀವಿ ಕಣು. ಪಾಪ ಅವರು ಯಾಕೆ ಕಷ್ಟಪಡಬೇಕು? ಅದಕ್ಕೆ ಅಲ್ಲಿ ಅವರು ನೆಮ್ಮದಿಯಾಗಿರ್ಲಿ ಅಂತ ಅನ್ಕೊಂಡೆ ಅಷ್ಟೆ. ಏನೆಲ್ಲ ಆಗೋಯ್ತಮ್ಮ ನಮ್ಮ ಜೀವನದಲ್ಲಿ. ಹಾಯಾಗಿ ಗಾಳಿಪಟದ ಥರ ಆಕಾಶದಲ್ಲಿ ಹಾರ್ಕೊಂಡಿದ್ವಿ. ಈಗ ಆ ಗಾಳಿಪಟ ನೆಲದ ಮೇಲೆ ಬೀಳ್ತಿದೆ. ಮತ್ತೆ ಹಾರ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ ಅಮ್ಮ. ಎಲ್ಲ ಸೂತ್ರ ಹಿಡ್ದಿರೋರು ಕೈ ಚಳಕ ಕಣೋ. ಆದರೂ ನಾವು ಹೋಪ್ಸ್ ಕಳ್ಕೋಬಾರ್ದು. ಇದೆಲ್ಲ ನನ್ನಿಂದನೇ ಅಲ್ವಾ? ನನ್ನಿಂದ ನೀವು, ಅಪ್ಪ, ಕಮ್ಲಿಯವರು ಎಲ್ಲ ಕಷ್ಟಪಡೋ ಹಂಗಾಯ್ತು. ತಾತ ಕಾಲ್ ಮಾಡಿ ಏನೋ ಹೇಳಬೇಕು, ಹೊರಗಡೆ ಸಿಗೋಣ ಅಂತ ಹೇಳಿದಾಗ ನಾನು ಬೇಡ ತಾತ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದಿದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ ಅನ್ಸುತ್ತೆ. ತಾತ ನಮ್ಮ ಜೊತೆನೇ ಇರೋರು, ನಾವು ಈ ಪರಿಸ್ಥಿತಿಲಿ ಇರ್ತಾ ಇರ್ಲಿಲ್ಲ ಅಮ್ಮ. ಎಲ್ಲ ನಂದೇ ತಪ್ಪು. ಹಾಗೆ ಹೇಳ್ಬೇಡ ರಿಷಿ. ಯಾವುದು ನಮ್ಮ ಕೈಲಿಲ್ಲ. ನಾವೆಲ್ಲರೂ ವಿಧಿ ನಡೆಸ್ದಾಗೆ ನಡಿಬೇಕು ಅಷ್ಟೆ. ನೀನು ಈ ಥರ ಎಲ್ಲ ಯೋಚನೆ ಮಾಡಬೇಡ ರಿಷಿ. ಸಾರಿ ಮಾ, ಸರಿ. ಕಮ್ಲಿಯವ್ರು ಇನ್ನೇನು ಮನೆಗೆ ಬರ್ತಾರೆ, ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು ಮಾ. ಸರಿ ರಿಷಿ, ನಡಿ. ಹೇಳಿ ಕಮ್ಲಿ. ಶಂಭು, ನಂಗೊಂದು ವಿಷಯನ ಕರೆಕ್ಟಾಗಿ ಹೇಳು. ತಾತಯ್ಯ ತೀರ್ಕೊಂಡ್ಮೇಲೆ ಅಜ್ಜಿ ಹೆಂಗಿರ್ತಾರೆ? ನಿಂಗೆ ಗೊತ್ತಲ್ಲ ಕಮ್ಲಿ, ವಿಚಿತ್ರವಾಗಿ ಆಡ್ತಾವ್ರೆ. ಮೊದ್ಲಿನ ಅಜ್ಜಿ ಇವ್ರೇನ ಅನ್ನಂಗ್ ಆಗ್ಬಿಟ್ಟವ್ರೆ. ಆಟಯ್ಯ ಶಂಭು,
ಅಥವಾ ಬೇರೆ ಥರ ಏನಾನ ಇರ್ತಾರಾ? ಯಾರೇ ಥರ ಅಂದರೆ? ಅಂದರೆ ನಾವು ನೋಡಿದಾಗ ಒಂಥರ, ಅವ್ರೊಬ್ಬರೇ ಇದ್ದಾಗ ಒಂಥರ, ಹಿಂಗೇನ ಆಡ್ತಾರಾ? ಹಂಗೆಲ್ಲ ಏನೂ ಇಲ್ಲ ಕಮ್ಲಿ. ನಿನ್ನ ವಿಷಯದಾಗ ನಡ್ಕೋತಿದ್ರ ಬಗ್ಗೆ ಬೇಸರ ಆಗಿ ನಾನೇ ಅವ್ರ ಹತ್ರ ಹೋಗಿ ಕೇಳಿವ್ನಿ, ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ. ಯಾವತ್ತು ರೇಗ್ದಿದ್ದವರು ನನ್ನ ಮ್ಯಾಕೆ ಹೆಂಗೆ ರೇಗಿದ್ರು ಗೊತ್ತಾ? ಸರಿ ಶಂಭು, ಇವಾಗ ಅವ್ರ ಮನೆಯಾಗೆ ಅವರ ಅಥವಾ ದೇವಸ್ಥಾನಕ್ಕೆ ಏನಾನ ಹೋಗೋರ? ದೇವಸ್ಥಾನಕ್ಕೆ ಹೋಗೋರು ಎಲ್ಲೋ ಗೊತ್ತಿಲ್ಲ, ಆದ್ರೆ ಅವರು ಮತ್ತೆ ಅನಿಕಾ ಆಚೆ ಹೋಗಿದ್ದಂತೂ ನಿಜ. ಸರಿ ಶಂಭು. ಸರಿ ಕಮ್ಲಿ. ಹಂಗಾರೆ ಅಜ್ಜಿ ದೇವಸ್ಥಾನಕ್ಕೆ ಬಂದಿರೋದು ದಿಟ್ಟನೆಯ? ನಮ್ಮ ಹೆಸ್ರಾಗೆ ಪೂಜೆ ಮಾಡಿಸಿರೋದು ಅವರೇಯ? ಅಜ್ಜಿ ನಮಗ್ ಒಳ್ಳೇದಾಗ್ಲಿ ಅಂತ ಬಯಸ್ತವ್ರೆ ಅಂದ್ರೆ ಅವ್ರು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಇದ್ರಾಗೆ ಅನಿಕಾ ಏನನ್ನ ಪಿತೂರಿ ಮಾಡ್ತಾವಳ? ಅವಳೇನನ್ನ ನಾಟಕ ಮಾಡಿರ್ಬೋದಾ? ಅಮ್ಮ, ಪ್ಯಾಕಿಂಗ್ ಎಲ್ಲ ಮುಗೀತಾ? ಹೊರಡೋಣ. ಹರೀಶ್, ಒಂದು ನಿಮಿಷ. ರಿಷಿ, ಈ ಬಾಕ್ಸ್ ನೆನಪಿದ್ಯಾ? ನೀನ್ ಸ್ಕೂಲ್ಗೆ ಇದ್ರಲ್ಲೇ ಟಿಫಿನ್ ತಗೊಂಡು ಹೋಗ್ತಾ ಇದ್ದೆ. ಇದು ನನ್ನ ಮದುವೆ ಆದಾಗ ನನ್ನ ತವ್ರ ಮನೆಯವ್ರು ನನಗೆ ಕೊಟ್ಟಿದ್ದು. ರಿಷಿ, ಈ ಫೋಟೋ ನೆನಪಿದ್ಯಾ? ನೀನು ಅಕಾಡೆಮಿಕ್ಸಲ್ಲೂ ಮುಂದಿದ್ದೆ, ಸ್ಪೋರ್ಟ್ಸಲ್ಲೂ ಮುಂದಿದ್ದೆ ಅಂತ, ನೀನು ಬೆಸ್ಟ್ ಆಲ್ರೌಂಡರ್ ಅಂತ ನಿನಗೆ ಅವಾರ್ಡ್ ಕೊಟ್ಟಿದ್ದ ಫೋಟೋ ಇದು. ನನ್ನ ಮಕ್ಕಳೇ ನನ್ನ ಹೆಮ್ಮೆ. ಈ ಮನೆಯಲ್ಲಿ ಮರೆಯೋಕ್ಕಾಗದೇ ಇರೋಂಥ ನೆನಪುಗಳಿದೆ, ಮುರಿಯೋಕ್ಕಾಗದೇ ಇರೋಂಥ ಬಂಧಗಳಿದೆ. ಈ ಎಲ್ಲ ನೆನಪುಗಳು ನನಗೆ ಬೇಕು, ಶಾಶ್ವತವಾಗಿ ನನ್ನ ಜೊತೆನೇ ಇರಬೇಕು. ನಾಳೆ ನನ್ನ ಮಕ್ಕಳು ಚೆನ್ನಾಗಿ ಸಂಪಾದನೆ ಮಾಡಿದ್ಮೇಲೆ ಮತ್ತೆ ಇದೇ ಮನೆನೇ ಕೊಂಡ್ಕೊಳ್ಳೋ ಹಾಗಾಗಬೇಕು. ಅಮ್ಮ ಈ ಮನೆನ ಎಷ್ಟು ಹಚ್ಕೊಂಡಿದ್ದಾರೆ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದ್ರು ನಾನೇನು ಮಾಡೋಕ್ಕಾಗ್ತಿಲ್ವಲ್ಲ. ಅನಿಕಾ, ಎಸ್ ಕಾಮ್ಲಿ, ನಿಂತ ವಸಿ ನಾನು ಮಾತಾಡಬೇಕು. ಅದು ವಸಿ ಪರ್ಸ್ನಲ್ ಆಗಿ ಮಾತಾಡಬೇಕು. ಒಂದು ನಿಮಿಷ. ಇದೇನು ಇವಳು ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತಿದ್ದಾಳೆ? ಏನಿರ್ಬೋದು? ಯಾಕೋ ಒಂಥರ ಬೇರೆನೇ ಇದ್ದಾಳೆ.
ನಮ್ಮ ಮನೇನ ನಾನು ಕಣ್ ತುಂಬ್ಕೋತಾ ಇದ್ದೀನಿ ರಿಷಿ. ಇದು ನನ್ನ ಕನಸಿನ ಸೌಧ. ಎಲ್ಲರೂ ಜೀವನದಲ್ಲಿ ಒಂದು ಮನೇನ ಕಟ್ಟಿಸ್ಬೇಕು ಅಂತ ಕನಸು ಕಂಡಿರ್ತಾರೆ. ಹಾಗೆ ನಾನು ರಮೇಶ್ ಕೂಡ ಕನಸು ಕಟ್ಟು ಕಷ್ಟಪಟ್ಟು ಕಟ್ಟಿಸಿದ ಮನೆ ಇದು. ಈ ಮನೆಗೋಸ್ಕರ ನಾನು ರಮೇಶ್ ಎಷ್ಟು ಆರ್ಗ್ಯೂ ಮಾಡ್ಕೊಂಡಿದ್ವಿ ಗೊತ್ತಾ? ಈ 2 ರೂಮ್ ಇದೆಯಲ್ಲ ರಿಷಿ, ಈ 2 ರೂಮ್ ವಿಷಯದಲ್ಲಿ ನಾನು ನಿಮ್ಮಪ್ಪ ಎಷ್ಟು ವಾದ ಮಾಡಿದ್ವಿ ಗೊತ್ತಾ? ಅವರು ಕೆಳಗಡೆ ಇರೋ 2 ರೂಮ್ನ ಮಕ್ಳಿಗೆ ಕೊಡೋಣ, ಮಕ್ಳು ಸ್ಕೂಲಿಂದ ಸ್ಟ್ರೈನ್ ಆಗಿ ಬಂದಿರ್ತಾರೆ, ಮತ್ತೆ ಮೆಟ್ಲು ಹತ್ಕೊಂಡು ಹೋಗಿ ಅವ್ರಿಗೆ ಸ್ಟ್ರೈನ್ ಆಗೋದು ಬೇಡ, ಅವ್ರು ಇಲ್ಲೇ ಇರಲಿ ಅಂತ ವಾದ. ನಾನು ಬೇಡ ಬೇಡ, ಮಕ್ಕಳು ಕೆಳಗಿದ್ರೆ ಡಿಸ್ಟರ್ಬ್ ಆಗುತ್ತೆ, ಮೇಲ್ಗಡೆ ರೂಮ್ ಕೊಟ್ಟರೆ ಅವ್ರಿಗೆ ಪ್ರೈವಸಿ ಇರುತ್ತೆ ಅಂತ ನಾನು. ಒಟ್ಟಿನಲ್ಲಿ ನಮ್ಮಿಬ್ಬರ ವಾದದಲ್ಲೂ ಮಕ್ಕಳ ಬಗ್ಗೆ ಕಾಳಜಿನೇ ಜಾಸ್ತಿ ಇತ್ತು. ಆದರೆ ನಮ್ಮ ಮಾತೆ ನಡಿಬೇಕು ಅನ್ನೋ ಈಗೋ ಇರಲಿಲ್ಲ ರಿಷಿ. ಹೇಳು ಕಮಲಿ, ಏನು ವಿಷಯ? ಅನಿಕಾ, ಅಜ್ಜಿ ಯಾಕೆ ಒಂಥರ ವಿಚಿತ್ರವಾಗಿ ಆಡ್ತವ್ರೆ? ಅದಕ್ಕೆ ರೀಸನ್ ನನಗೇನು ಗೊತ್ತು? ಅನಿಕಾ, ತಾತ ತೀರ್ಕೊಂಡಿದ್ದಕ್ಕೆ ಅಜ್ಜಿ ನೋವಾಗವ್ರೆ ದಿಟ. ಆದರೆ ನಮ್ಮವ್ರನ್ನೇ ನೋವು ತಳ್ಳೋ ಅಂತ ಮನಸ್ಸು ನಮ್ಮ ಅಜ್ಜಿದಲ್ಲ. ಇದರಿಂದ ಬೇರೆನೇ ಕಾರಣ ಐತೆ ಅಂತ ನನಗನ್ನಿಸ್ತೈತೆ. ದಿಟ ಹೇಳು ಅನಿಕಾ, ಅಜ್ಜಿ ವರ್ತನೆಗೆ ಕಾರಣ ಏನು? ಮಾತಾಡು ಅನಿಕಾ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ಗಾಬರಿ ಆಯ್ತಿದ್ಯಾ? ರಿಷಿ, ಏನ್ ಗೊತ್ತಾ, ನಾವು ನಮ್ಮ ಮನೆ ಡಿಸೈನ್ನ ಎಂತ ಒಳ್ಳೆ ಇಂಜಿನಿಯರ್ ಕೈಲಿ ಮಾಡಿಸಿದ್ರು, ಅಡುಗೆ ಮನೆ ಮಾತ್ರ ಆ ಮನೆ ಹೆಂಗಸೆ ಡಿಸೈನ್ ಮಾಡೋದು. ಯಾಕಂದ್ರೆ ಅವಳಿಗೆ ಅಡುಗೆ ಮನೆ ಜೊತೆಗಿರೋ ಅಟ್ಯಾಚ್ಮೆಂಟ್ ಅಂತದ್ದು. ನಮ್ಮ ಮನೆ ಅಡುಗೆ ಮನೆನ ನಾನೇ ಡಿಸೈನ್ ಮಾಡಿದ್ದು ರಿಷಿ. ಅಲ್ಲೋಡು, ನಮ್ಮ ಮನೇಲಿ ಅಂತ ಒಳ್ಳೆ ಡೈನಿಂಗ್ ಟೇಬಲ್ ಇದ್ರು, ನೀನ್ ಚಿಕ್ಕ ಹುಡುಗ ಆಗಿದ್ದಾಗ ಇದೇ ಜಾಗದಲ್ಲೇ ನೀನ್ ಕೂತ್ ತಿನ್ಬೇಕು ಅಂತ ಹಠ ಮಾಡ್ತಾ ಇದ್ದೆ. ಬೇಡ ಕಣೋ, ಬಿಸಿ ತಾಕತ್ತೆ, ನನ್ನ ಮಾತು ಕೇಳು ಅಂದ್ರು ಇಲ್ಲ, ನೀನೇ ನನಗೆ ತಿನ್ನಿಸ್ಬೇಕು ಅಂತ ಹಠ ಮಾಡ್ತಿದ್ದೆ. ಅದಕ್ಕೆ ನಾನಿನ್ನ ಹಠಕ್ಕೆ ಮಾಡಿದು ಒಂದು ಕೈಲಿ ನಿನಗೆ ತಿನ್ನಿಸ್ತಾ ಇನ್ನೊಂದು ಕೈಲಿ ಅಡುಗೆ ಮಾಡ್ತಾ ಇದ್ದೆ. ಇಂಥ ಸಾವಿರಾರು ನೆನಪುಗಳನ್ನ ಸಾಸಿವೆ ಡಬ್ಬದಲ್ಲಿ ಕೂಡಿಡೋ ದುಡ್ಡಿನ ಹಾಗೆ ನಾನು ಎದೆಗೂಡಲ್ಲಿ ಕೂಡಿಟ್ಕೊಂಡಿದ್ದೀನಿ ಕಣೋ ರಿಷ್. ಬಾ, ರಿಷಿ, ಈ ಸೋಫಾ ನೋಡು. ನಮ್ಮ ಮನೆಗೆ ಬಂದವರಲ್ಲ, ಇದು ಹಳೆ ಸೋಫಾ. ಇಷ್ಟು ದೊಡ್ಡ ಮನೆಗೆ ಈ ಸೋಫಾ ಒಂದು ಕಪ್ಪು ಚುಕ್ಕಿ ಇದ್ದ ಹಾಗಿದೆ, ಇದನ್ನ ಎಕ್ಸ್ಚೇಂಜಿಗೆ ಹಾಕ್ಬಿಡು ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಹಾಗೆ ಮಾಡಲಿಲ್ಲ ರಿಷಿ, ಈ ಸೋಫಾನ ಹಾಗೆ ಉಳಿಸ್ಕೊಂಡೆ. ಯಾಕೆ ಗೊತ್ತಾ, ನೀನು ತಪ್ಪು ಮಾಡಿದ್ಯಾ ಅಂತ ಗೊತ್ತಾದಾಗ, ನಾನು ಎಲ್ಲಿ ನಿನ್ನನ್ನು ಹೊಡಿತೀನೋ ಅಂತ ನಿನಗೆ ಗೊತ್ತಾಗಿ ನೀನು ಓಡ್ ಬಂದು ನೋಡು ಆ ಜಾಗ ಇದೆಯಲ್ಲ, ಅದೇ ಜಾಗದಲ್ಲಿ ಬಚ್ಚಿಟ್ಕೋತಾ ಇದ್ದೆ. ನಾವಿಡೀ ರಾತ್ರಿ ಹೊರಗಡೆ ಎಲ್ಲ ಹುಡುಕ್ತಿದ್ವಿ, ಆದ್ರೆ ನೀನ್ ಮಾತ್ರ ನಮ್ಮ ಕಣ್ ತಪ್ಪಿಸಿ ಓಡ್ ಬಂದಿಲ್ಲಿ ಬಚ್ಚಿಟ್ಕೊಂಡು ಎಷ್ಟೋ ರಾತ್ರಿಗಳು ಇಲ್ಲೇ ನಿದ್ದೆ ಮಾಡಿಬಿಟ್ಟಿದ್ಯಾ.
ನೀನು ಬಚ್ಚಿಟ್ಕೊಂಡಿದ್ಯಾ ಅಂತ ಗೊತ್ತಾಗಿ ನಾನು ಬಂದು ನೋಡಿದಾಗ ಹಾಗೆ ಮಲಗಿರ್ತಿದ್ದೆ. ನೋಡಿದ ತಕ್ಷಣ ನನ್ನ ಕೋಪ ಎಲ್ಲ ಕರ್ಗೋಗಿ ನಿನ್ನ ಹಾಗೆ ಎತ್ಕೊಂಡು ಇದೇ ಸೋಫಾ ಮೇಲೆ ನಿನ್ನ ಮುದ್ದಾಡ್ತಾ ಇದ್ದೆ ಕಣೋ ರಿಷಿ. ರಿಷಿ, ವಸ್ತುಗಳು ಹಳೇದಾಗ್ಬೋದು, ಆದರೆ ಅದ್ರ ಜೊತೆಗೆ ನಮ್ಗಿರೋ ಬಾಂಧವ್ಯ, ಅದ್ರ ಒಳಗಿರೋ ಭಾವನೆ ಯಾವಾಗ್ಲೂ ಹಸಿರಾಗೆ ಇರುತ್ತೆ. ಪ್ಲೀಸ್ ಸಮಾಧಾನ ಮಾಡಿಕೊಡಿ. ನನಗೆಲ್ಲ ಅರ್ಥ ಆಗುತ್ತಮ್ಮ. ನೀವು ಹೀಗೆ ಹಳೆದನ್ನೆಲ್ಲ ನೆನ್ಪು ಮಾಡ್ಕೋತಾ ಇದ್ರೆ ದುಃಖ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲಮ್ಮ. ನೋಡಿ, ಅದೇನೇ ಆದರೂ ನಾವು ಈ ಮನೆಯಿಂದ ಹೊರಗಡೆ ಹೋಗಬೇಕು. ಕಮಲಿ, ನೀನ್ ಯಾಕೆ ಹೀಗೆ ಕೇಳ್ತಿದ್ಯಾ? ನಿಂಗೆ ಎಷ್ಟು ಗೊತ್ತೋ ಅಷ್ಟೇ ನನಗೂ ಗೊತ್ತು. ಇಲ್ಲ ಅನಿಕಾ, ನೀನು ನಂತವ ಏನೋ ಮುಚ್ಚಿಡ್ತಿದ್ಯಾ. ಇವತ್ತು ಬೆಳಗ್ಗೆ ನೀನು ಅಜ್ಜಿ ಆಚೆ ಹೋಗಿದ್ರಿ ಅಲ್ವಾ? ನೀವು ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ನಂಗೆ ಸೆಂದ ಗೊತ್ತು ಅನಿಕಾ. ಆಟ ಅಲ್ಲ, ಅಜ್ಜಿ ಯಾವತ್ತೂ ನಿನ್ನ ಜೊತೆ ಆಪ್ತವಾಗಿದ್ದವ್ರು ಅಲ್ವೇ ಅಲ್ಲ. ಅಂಥದ್ರಾಗೆ ತಾತ ತೀರ್ಕೊಂಡ್ಮ್ಯಾಕೆ ನಮ್ಮ ಎಲ್ರೂ ನೋಡಿದ್ರೆ ಕಿಡಿಕಾರೋ ಅಜ್ಜಿ ನಿನ್ನ ಜೊತೆ ಮಾತ್ರ ಚೆನ್ನಾಗವ್ರೆ. ಇದ್ರರ್ಥ ಏನು ಅನಿಕಾ? ಅಜ್ಜಿ ಹಿಂಗೆ ನಡ್ಕೊಂತಿರೋದ್ರ ಹಿಂದೆ ನೀನಿದ್ಯಾ ಅಂತ ನನಗೆ ಸೆಂದಾಗ ಗೊತ್ತು. ಓ ಮೈ ಗಾಡ್,